ನಾವು ನಮ್ಮ ಹಿಂದೂ ಮಕ್ಕಳಿಗೆ ಕೇಸರಿ ಶಾಲು ಕೇಸರಿ ತಿಲಕ ಹಚ್ಕೊಂಡು ಶಾಲೆಯಲ್ಲಿ ಅಟೆಂಡೆನ್ಸ್ ತಗೋವಾಗ ಇನ್ ಮೇಲೆ ಎಸ್ ಸರ್ ಅನ್ಬೇಡ್ರಿ, ಜೈ ಶ್ರೀರಾಮ್ ಅನ್ರಿ, ಜೈ ಭೀಮ್ ಅನ್ರಿ. ಇಡೀ ಜಗತ್ತಿನಲ್ಲಿ ಶ್ರೀರಾಮದಾರ, ಪ್ರತಿ ಒಂದು ಕಣದಲ್ಲಿ ಇದ್ದಾರೆ. ಅವ್ರ ಹೆಸರು ತಗೊಂಡು ನೀ ದುಷ್ಟ ರಾಜಕಾರಣ ಮಾಡಕ್ ಹೋಗ್ಬೇಡ. ನಿನ್ನ ಮುಕ್ಕಳ್ಯಾಗ ಎಷ್ಟು ದಮ್ ಅದ ಅನ್ನೋದು ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತದ. ನಿನ್ನಂತ ಗಾಂಡು ಸುಳಿ ಮಗನ ಈ ಜಿಲ್ಲೆ ಒಳಗೆ ಯಾರು ಇಲ್ಲ. ಯಾಕೋ ಸುಳೆ ಮಗನ ನಮ್ಮ ಹೆಣ್ಮಕ್ಳಿಗೆ ಕಣ್ಣನ್ನು ಎತ್ತಿ ನೋಡೋಂಥ ತಾಕತ್ ಬತ್ತು. ಸುಳೆ ಮಗನ ನಾವು ಬೈತೇವಿ. ಹಂಗೆ ಅವ್ನಿಗೆ ಇಜಾಬತ್ ಅಂದ್ಕೊಡ್ಲಿ ಅವನು ಒಂದು ಮುಸ್ಲಿಮ್ ಅದಾನ, ಅವನು ಒಂದು ಸ್ವಲ್ಪ ಅವನಿಗೂ ಒಂದು ಸ್ವಲ್ಪ ನೋವು ಆಗೋದಲ್ಲ, ನೋವಾಗಿ ಅವನು ಬೈದಾನ. ಅದು ಜೈ ಶ್ರೀರಾಮ್ ಅಂತಂದ್ರೆ ಅದು ಗುಡಿ ಒಳಗೆ ನಾವು ರಾಮಗೆ ಪೂಜಿಸ್ತೇವೆ, ನಾವು ರಾಮಗೆ ಒಪ್ಕೋತೇವೆ. ಮೊನ್ನೆ ಏನು ಇದು ಶ್ರೀರಾಮ್ದ ಏನು ಅವ್ರ ಪೂಜೆ, ರಾಮ ಮಂದಿರದ ಪೂಜೆ ಗೀಜೆ ಮಾಡಿದ್ರೆ ನಾವು ಹೋಗ್ತೇವೆ, ನಾವು ರಾಮಗೆ ಪೂಜಿಸ್ತೇವೆ. ನಾವು ರಾಮಗೆ ನಾವು ಹೋಗಿ ಕೈ ಮುಗಿದು ಬರ್ತೇವೆ. ನಾವು ಅವನಿಗೆ ನೋಡತ್ ಹೇಳಿ ನಾವು ಬೇಡ್ಕೊಂಡು ಬರ್ತೇವೆ. ಎಲ್ಲರೂ ಥರ ನಾವು ಬೇಡ್ಕೋತೇವಿ. ಅದು ಸಾಲಿ ಒಳಗೆ ಯಾಕೆ ಜೈ ಶ್ರೀರಾಮ್ ಅಂತ ಹೇಳಿ ಮಂದಿ ಗುಡಿಗೆ ಹೋಗ್ತೇವಲ್ಲ ಅಲ್ಲಿ ಅಂತೇವಿ ಜೈ ಶ್ರೀರಾಮ್ನ ಅಂತೇವಿ. ಯಪ್ಪ ಕಾಪಾಡಪ್ಪ ಅಂತ ಬೇಡ್ಕೋತೇವಿ. ಇಡೀ ಕರ್ನಾಟಕ ಪೂರ್ತಿ ಮುಂದಿನ ದಿವಸಗಳಲ್ಲಿ ಈ ಹಿಜಾಬ್ ವಿರುದ್ಧ ಕೇಸರಿ ಶಾಲೆ ಹಾಕೊಂಡು ಹೋಗುವಂತದ್ರ ಬಗ್ಗೆ ಹೋರಾಟವನ್ನ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಜಿಲ್ಲೆ ಎಲ್ಲಾ ಸುಪ್ರೀಂ ಕಾಲೇಜಲ್ಲಿ ಮಾಡ್ತೀವಿ. ಹೆಣ್ಮಕ್ಕಳದ ಅದು ಹಿಜಾಬ್ ಅಂತಂದ್ರ ಅವರು ಗೌರವ ಘನತೆ, ಅವರು ಮಾನ, ಅವ್ರ ಅಂಗಾಂಗನ್ನು ಮುಚ್ಚಿ ಇಟ್ಟುಕೊಂಡು ಅವ್ರಿಗೆ ಅವ್ರದೇ ಆದ ಒಂದು ಗೌರವ ಘನತೆಯನ್ನು ಕಾಪಾಡುವ ಸಲುವಾಗಿ ಒಂದು ಹಿಜಾಬ್ ಇದೆ. ನೀವ್ಯಾಕೆ ಮಕ್ಕಳ ತಲೆ ಒಳಗೆ ಅದನ್ನ ಬೀಜ ತುಂಬಲಾತೀರಿ? ಕೇಸರಿನೇ ಬೇಕು, ಹಿಜಾಬ್ ಬೇಡ, ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ, ಹಿಜಾಬ್ ಬೇಡ. ಹಿಜಾಬ್ ಅಂದ್ರೆ ಏನು? ಹಿಜಾಬ್ ಅಂದ್ರೆ ಒಂದು ಮರ್ಯಾದೆ. ನಾವು ಹಿಂದೂ ಮುಂದೆ ತಲೆ ತುಂಬ ಶರ್ಗ ಹಾಕೋತೀವಿ. ತಲೆ ತುಂಬ ಶರ್ಗ ಹಾಕೊಂಡ್ರೆ ಹಿರಿಯರು ಬಂದ್ರೆ ಒಂದು ಕಿಮ್ಮತ್ ಕೊಡುವಂಥದ್ದು, ತಲೆ ತುಂಬ ಶರ್ಗ ಹಾಕೊಂಡು ಒಂದು ಕಿಮ್ಮತ್ ಕೊಡುವಂಥದ್ದು ಒಂದು ಹಿಂದೂ ಪದ್ಧತಿ ಅದು. ಆ ಮುಸ್ಲಿಂ ಒಳಗೆ ಏನದ ಹಿಜಾಬ್ ಹಾಕೊಂಡು ಹೋಗುವಂಥ ಅವ್ರ ಪದ್ಧತಿ ಅದ. ಅವ್ರ ಪದ್ಧತಿ ಅವ್ರು ಮಾಡ್ತಾರೆ, ನಮ್ಮ ಪದ್ಧತಿ ನಾವು ಮಾಡ್ತೀವಿ. ಇದು ಬ್ಯಾಡ ಅನ್ನೋರು ನೀವ್ಯಾರು? ಇನ್ನ ಒಂದು ಸಾಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಾ, ಕೇಸರಿ ಸ್ಕೂಲ್ ಅಂತ ಹೇಳಿನೆ. ಅದು ಗಂಡಸರ ಕೆಲಸ. ಬರೀ ಕೇವಲ ಹಿಂದೂ ವಿದ್ಯಾರ್ಥಿಗಳೇ ಕಲೀಲಿ, ಅಲ್ಲಿ ನಮ್ದೇನೂ ತಕರಾರಿಲ್ಲ. ಸುಮಾರು ಅಷ್ಟು ಜನ ಅದಾರ. ನಿಮ್ಮ ಶಾಲೆಯಿಂದನೇ ಚಾಲು ಮಾಡ್ರಲ್ಲ. ನಿಮ್ಮ ಶಾಲೆಯಿಂದ ಏನು ಕೇಸರಿ ಶಾಲೆ ಅಂತೀರಿ, ಹಿಂದುತ್ವ ಅಂತೀರಿ, ಅದು ನಿಮ್ಮ ಶಾಲೆಯಿಂದ ಚಾಲು ಮಾಡ್ರಿ. ಮತ್ತು ನಿಮ್ಮ ಶಾಲೆಯಿಂದ ಚಾಲು ಮಾಡಿದ್ರಪ್ಪ ಅಂತಂದ್ರೆ ನೋಡೋಣ, ವಿಚಾರ ಮಾಡೋಣತ್ತ. ಬಸವನಗೌಡ್ರ, ನೀವು ಏನು ಮಾತಾಡ್ತಿರಲ್ಲ, ಎಲ್ಲ ಮಂದಿ ಪ್ರಚೋದನೆ ಕೊಟ್ಟು ಹೊಡೆದಾಡ್ ಸಾಯುವಂಥ ಪ್ರಚೋದನೆ ಕೊಡ್ತೀರಿ ನೀವು. ಆ ಪ್ರಚೋದನೆ ನಮಗೆ ಬೇಕಾಗಿಲ್ಲ. ಶಾಂತಿ ನಾಡದ ನಮ್ದು. ಇವ್ರು ಏನೇ ಮಾಡೋದು ಸಹ ನಾವು ರಾಜ್ಯದ ನಮ್ಮ ವಿದ್ಯಾರ್ಥಿ ಕರೆ ಕೊಡ್ತೀವಿ. ತಾವೇ ಸ್ವಯಂ ಪ್ರೇರಿತವಾಗಿ ಶಾಲನ್ನು ಹಾಕೊಂಡು ಕೇಸರಿ ತಿಲಕ ಹಚ್ಕೊಂಡು ಹೋಗ್ಬೇಕಂತೇಳಿ ಕರೆ ಕೊಡ್ತೇವೆ. ಎಲ್ಲರೂ ಹಿಂದುಳಿದವರು, ಮುಸ್ಲಿಂ ಜನತೆ ಒಟ್ಟರು ಕೂಡಿ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಇದು ಮಾತಲ್ಲ, ಮಾಡಿ ತೋರಿಸ್ತೀವಿ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರೀ. ಜೈ ಭೀಮ್, ನಮೋ ಬುದ್ಧಾಯ. ಇಡೀ ನಮ್ಮ ಕರ್ನಾಟಕ ಜನತೆಗೆ ಹೇಳೋದೇನಂತಂದ್ರೆ, ನಮ್ಮಲ್ಲಿ ನಾನು ಇದು ಬೈಟ್ ಕಡ್ಬೇಕಾದ್ರೆ ನನ್ನಲ್ಲಿ ವಿಳಂಬ ಆಗಿದೆ. ಯಾಕಾಗಿದೆ ಅಂತಂದ್ರೆ, ನಾನು ಇಲ್ಲಿ ಬಿಜಾಪುರದಲ್ಲಿ ಇರಲಿಲ್ಲ, ಬೇರೆ ಊರಲ್ಲಿದ್ದೆ. ನಾನು ನಿನ್ನೆ ನೈಟ್ ಬಂದದ್ರಿಂದ ಒಂದು ಸ್ವಲ್ಪ ವಿಳಂಬ ಆಗಿದೆ. ಅದಕ್ಕೆ ನಾ ಹೇಳೋದು ಇಷ್ಟೇ. ಮೊನ್ನೆ ಏನು ದರ್ಬಾರ್ ಗ್ರೌಂಡ್ ಒಳಗೆ, ದರ್ಬಾರ್ ಶಾಲೆ ಒಳಗೆ ಒಂದು ಹಿಜಾಬ್ ಕೇಸರಿ ಶಾಲಾ ಸಂಬಂಧ ವಿವಾದ ಆಗಿದ್ದು. ಯಾಕಂದ್ರೆ ಶಾಲೆ ಕಲಿ ಮಕ್ಕಳಿಗೆ ಒಂದು ಕೇಸರಿ ಶಾಲೆ ನೀವು ಹಾಕೊಂಡು ಹೋಗ್ರಿ, ಅವರು ಹಿಜಾಬ್ ಹಾಕೊಂಡು ಬಂದ್ರೆ ನೀವು ಕೇಸರಿ ಶಾಲೆ ಹಾಕೊಂಡು ಶಾಲೆ ಒಳಗೆ ಎಂಟರ್ ಕೊಡ್ರಿ. ಮತ್ತು ಅಲ್ಲೆಲ್ಲ ಒಂದು ಹುಡುಗರು ಅಲ್ಲೆಲ್ಲ ಏನಂತಂದ್ರೆ ಬಿಸಿ ರಕ್ತದ ಹುಡುಗರು ಇರ್ತಾವೆ. 18 ವರ್ಷದ್ದು, 20 ವರ್ಷದ್ದು, ಒಂದು 16 ವರ್ಷದ್ದು ಮಕ್ಳು ಇರ್ತಾವೆ. ಈಗ ಮಕ್ಳ ತಲೆ ಒಳಗೆ ನಾವು ಏನು ಕೊಡ್ತೀವಲ್ಲ ಅದೇ ಮಕ್ಳ ತಲೆ ಒಳಗೆ ಬರ್ತದೆ. ಈಗ ತಾಯಿ ತಂದೆ ನಾವು ಏನು ಮಾಡಿ ಬೆಳೆಸಿರ್ತೀವಿ ಅದೇ ಹೆಂಗೆ ಬೆಳಿತಾವಲ್ಲ, ಹಂಗೆ ಶಾಲೆ ಒಳಗೆ ನಾವು ಏನು ತಲೆ ಒಳಗೆ ಕೊಡ್ತೇವೆ ಅದೇ ಮಕ್ಳಿಗೆ ತಲೆಗೆ ಬರ್ತದೆ. ನಾ ಹೇಳೋದು ಇಷ್ಟೇ, ಮತ್ತೊಂದು ಏನಿಲ್ಲ. ಈಗ ನಮ್ಮ ಶಾಸಕರು ಬಸವನಗೌಡರು, ಬಿಜಾಪುರ ಬಸವನಗೌಡರು ಪದೇ ಪದೇ ಹಿಜಾಬ್ ಕೇಸರಿ ಶಾಲೆ ಇದು ನಡೆದು ಸುಮಾರು ಒಂದು 6-7 ವರ್ಷ ಆಯ್ತು. ನಾವು ಹಿಜಾಬ ಕೇಸರಿ ಶಾಲೆ ಮಾಡ್ರಿ, ನಾವು ಬೇಡ ಅಂತ ಇಲ್ಲ. ಕೇಸರಿ ಶಾಲೆ ಮಾಡಕ್ಕೆ ಯಾರು ನಾವು ಇದು ಮಾಡಂಗಿಲ್ಲ. ಯಾಕಂದ್ರೆ ನಮ್ಮ ಹಕ್ಕದ ಅದು. ನಾವು ಏನು ಉಡಬೇಕು, ನಾವು ಏನು ಉಣಬೇಕು, ಏನು ತಿನ್ನಬೇಕು ಅಂಥೇಳಿ ಏನು ಆರ್ಟಿಕಲ್ 14 ಕೊಟ್ಟಾರ.
ಏನಂತಂದ್ರ ನಾವು ಯಾವ್ದು ಅರ್ಬಿ ಹಾಕೋಬೇಕು, ಯಾವ್ದು ಉಣ್ಬೇಕು, ಯಾವ್ದು ಮಾಡ್ಕೋಬೇಕು ಅನ್ನೋದು ನಮ್ಮ ಸಂವಿಧಾನದಾಗ ಅದು ನಮ್ಗೆ ಹಕ್ಕು ಕೊಟ್ಟಾರ. ಆ ಹಕ್ಕು ಪ್ರಕಾರ ನಾವೆಲ್ಲರೂ ಹೊಂಟಿರ್ತೀವಿ. ಆ ಹಕ್ಕು ಪ್ರಕಾರ ಹೊಂಟಿರ್ತೀವಿ ಅಂದ ಬಳಕ ನಮ್ಮ ಮನೆ ಒಳಗ ನಾವು ಯಾವುದೇ ಒಂದು ಏನ ನಾವು ಗಣಪತಿ ಪೂಜೆ ಮಾಡ್ತೇವೋ, ಏನ್ ನಾವು ರಾಮನ ಪೂಜೆ ಮಾಡ್ತೇವೋ, ಏನನ್ನ ದುರ್ಗಾದೇವಿ ಪೂಜೆ ಮಾಡ್ತೇವೋ, ಅದು ನಮ್ಮ ಹಕ್ಕ. ನಾವು ಮನೆಯೊಳಗೆ ಮಾಡ್ತೇವಿ. ಮನೆಯೊಳಗೆ ಪೂಜೆ ಪುನಸ್ಕಾರ, ನಮ್ಮ ಪದ್ಧತಿ, ನಮ್ಮ ರೀತಿ ನಾವೆಲ್ಲ ಮಾಡ್ಕೋತೀವಿ. ಅದೇ ಥರ ಅವ್ರ ನಮಾಜ್ ಬೆಳ್ಳಿ ಅವ್ರು ಏನಾರೇ ಮಾಡಲಿ ಅವ್ರ ಮನೆಯೊಳಗೆ ಮಾಡ್ತಿರ್ತಾರೆ. ಎಲ್ಲ ಜಾತಿ ಜನರು ಅವ್ರವ್ರ ಮನೆಯೊಳಗೆ ಅವ್ರವ್ರ ಪದ್ಧತಿ ಮಾಡ್ತಾರೆ. ಈಗ ಹೊರಗಡೆ ನಾವು ಬಿದ್ದೇವೆ ಅಂದ್ರೆ ನಮಗೆ ಸಂವಿಧಾನ ಲಾಗು ಆಗ್ತದೆ. ನಮಗೆ ಸಂವಿಧಾನ ಪ್ರಕಾರ ನಾವು ಹೋಗ್ಬೇಕಾಗ್ತದ. ಸಂವಿಧಾನದಾಗ ನಮಗೆ ಹಕ್ಕು ಕೊಟ್ಟಿದ್ದದ ಅದು. ನಾವು ಏನು ಉಡ್ಬೇಕು, ಏನು ತಿನ್ಬೇಕಂತ ಹೇಳಿ. ಇದು ಜಬರ್ದಸ್ತಿ. ಇದು ನೀವು ಏನ ಹಿಜಾಬ್ ತೆಗೀರಿ, ನೀವು ಕೇಸರಿ ಶಾಲೆ ಹಾಕೋರಿ, ಇದು ಜಬರ್ದಸ್ತಿ ಆ ಶಾಲಾ ಮಕ್ಕಳಿಗೆ ಮಕ್ಕಳ ತಲೆ ಒಳಗೆ ಕೊಡುವಂಥದ್ದು. ಮತ್ತು ಅವರು ಏನು ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರ ತಲೆ ಒಳಗೆ ಒಂದು ಪ್ರಚೋದನೆ, ನೀವು ಇದನ್ನೇ ಮಾಡ್ರಿ, ನೀವು ಇದನ್ನೇ ಬಿಡ್ರಿ ಅಂತಂದು ಪ್ರಚೋದನ ಕೊಟ್ಟಂಗೆ ಆಗ್ತದೆ. ಆ ಪ್ರಚೋದನದೊಳಗೆ ಬಡ ಮಕ್ಕಳು ಶಾಲೆಗೆ ಹೋಗ್ತಿರ್ತಾವು, ಬಡ ಮಕ್ಕಳು ಶಾಲೆ ಕಲಿತಿರ್ತಾವು. ತಾಯಿ ತಂದೆ ಏನೋ ಒಂದು ಎಲ್ಲೇ ಕೂಲಿ ನಾಲಿ ಮಾಡಿ, ಎಲ್ಲೋ ಬಾಂಡೆ ತಿಕ್ಕಿ ಏನೋ ಮಾಡಿ ಮಕ್ಕಳು ಶಾಲೆ ಕಲಿಸ್ತಿರ್ತಾರೆ. ಅಂಥ ಎಳೆದಾಗ ಇಂಥವೆಲ್ಲ ತಲೆ ಹಾಕಿದ್ರೆ ಹೊಡೆಪೆಟ್ಟಾಗಿ ಎಲ್ಲರ ಜಗಳಾಡಿ ಅವು ಸತ್ತು ಅಂತಂದ್ರೆ ನಿಮ್ಮದು ಲುಕ್ಸಾನ್ ಆಗಲ್ರಿ. ಬಸವಗೌಡ್ರ ನಮ್ಮ MLA ಸಾಹೇಬ್ರ ಬಡ ಮಕ್ಕಳು ಸಾಯ್ತಾವು. ಬಡ ಮಕ್ಕಳ ತಾಯಿ ತಂದಿ ಗಂಡಸ ಮಕ್ಕಳನ್ನ ಅವ್ರನ್ನ ಕಳ್ಕೊಂಡು ಕುಂದಿರ್ತಾರ. ಕಳ್ಕೊಂಡು ಕೂತ್ರ ಅವ್ರ ಮನೆಗೆ ದಿಕ್ಕನೂ ಯಾರು ಇರಂಗಿಲ್ಲ. ನೀವು ಆ ಥರ ಪ್ರಚೋದನೆ ಅವ್ರಿಗೆ ನೀವು ಕೊಡಾಕತ್ತೀರಿ. ನೀವು ಮಾಡ್ರಲ್ಲ, ನಿಮ್ಮ ಶಾಲೆಯಿಂದ ಮಾಡ್ರಿ. ನಿಮ್ದದಲ್ಲ ಕೌಲ್ಗ್ಯಾಗ ಶಾಲೆ, ಆ ಶಾಲೆ ಹಿಂದೂ ಅಲ್ಲಿದಿಂದ ಚಾಲು ಮಾಡ್ರಿ. ನಿಮ್ಮ ಶಾಲೆ ಒಳಗೆ ಎಷ್ಟು ಜನ ಟೀಚರ್ ಅದಾರ, ಮುಸ್ಲಿಮ್ಸ್ ಅದಾರ? ನಿಮ್ಮ ಜನರು ಎಷ್ಟು ಜನ ಅದಾರ ಸ್ಟೂಡೆಂಟ್ ನಿಮ್ಮ ಶಾಲೆಯಲ್ಲಿ? ಮತ್ತೆ ಮುಸ್ಲಿಂ ಟೀಚರ್ಸ್ ಎಷ್ಟು ಜನ ಅದಾರ ನಿಮ್ಮ ಶಾಲೆಯಲ್ಲಿ? ಸುಮಾರು ಅಷ್ಟು ಜನ ಅದಾರ. ನಿಮ್ಮ ಶಾಲೆಯಿಂದನೇ ಚಾಲು ಮಾಡ್ರಲ್ಲ. ನಿಮ್ಮ ಶಾಲೆಯಿಂದ ಏನು ಕೇಸರಿ ಶಾಲೆ ಅಂತೀರಿ, ಹಿಂದುತ್ವ ಅಂತೀರಿ, ಅದು ನಿಮ್ಮ ಶಾಲೆಯಿಂದ ಚಾಲು ಮಾಡ್ರಿ. ಮತ್ತು ನಿಮ್ಮ ಶಾಲೆಯಿಂದ ಚಾಲು ಮಾಡಿದ್ರಪ್ಪ ಅಂತಂದ್ರೆ ನೋಡೋಣ, ವಿಚಾರ ಮಾಡೋಣತ್ತ. ಮತ್ತೀಗ ನೀವು ಏನು ನಾವು ಹಿಂದುತ್ವದಿರಿ, ಹಿಂದುತ್ವದವ್ರಿಗೆ ನಾವು ಉದ್ಧಾರ ಮಾಡ್ತೇವೆ ನೀವು ಹೊಂಟ್ರಿ. ಹಿಂದೂ ಮಕ್ಕಳಿಗೆ ನೀವು ನಿಮ್ಮಲ್ಲಿ ಶಾಲೆಯಲ್ಲಿ ಡೊನೇಷನ್ ಇಲ್ಲಾರ್ದೆ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೊರಿ. 2 ಲಕ್ಷ, 1.5 ಲಕ್ಷ, 1 ಲಕ್ಷ ಹಿಂಗೆ ಇಟ್ಕೊಂಡು ನೀವು ಮಕ್ಕಳನ್ನ ಸೇರಿಸ್ಕೋತೀರಿ. ಬಡ ಮಕ್ಕಳು ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅಲ್ಲಿ ಹೋಗಾಕ್ ನಮಗೆ ಆಗಂಗಿಲ್ಲಲ್ಲಪ್ಪ ಅಂತ ಮರಗ್ತಾವ್. ಆ ಮರಗುವಂಥ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಕೊರಿ. ಆ ಶಾಲೆ ಒಳಗೆ ನಾವು ಕಲಿಬೇಕನ್ನೋ ಅಪೇಕ್ಷೆ ಇದ್ದವ್ರು ಭಾಳ ಮಂದಿ ಇರ್ತಾರೆ. ಅಂಥವ್ರು ಡೊನೇಷನ್ ಇಲ್ಲಾರ್ದ ತಗೊಡ್ರಲ್ಲ. ಅಂಥ ಮಕ್ಳು ಕಲೀಲಿ, ನಿಮ್ಮ ಹೆಸರಾಗ್ತದ. ಅಂಥ ಮಕ್ಳು ಕಲ್ಲೋದು ಏನಾರ ಒಂದು ಉದ್ಧಾರ ಆಗಲಿ, ನಿಮ್ಮ ಹೆಸರಾಗ್ತದ. ನಿಮಗೇನು ದೇವ್ರು ಕೊಟ್ಟು ಮರ್ತಾನ ಸಾಕನಟೈತಿ. ನಿಮ್ಮದ ಬ್ಯಾಂಕ್ ತಗೋರಲ್ಲ, ಸಿದ್ದೇಶ್ವರಿ ಬ್ಯಾಂಕ್ನಾಗ ಎಷ್ಟು ಮಂದಿಲ್ಲ ವರ್ಕರ್ಸ್ ಒಟ್ಟು ಮುಸ್ಲಿಮ್ಸೇ ಅದಾರ. ಅವ್ರಿಗೆ ತಗೋರಿ. ಮತ್ತು ನೀವು ಎಲ್ಲ ಬಿಡ್ತೀರಿ. ನೀವು ಹಿಂದುತ್ವ 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 ಅಂತ ಹೇಳಿ ಬೆನ್ನು ಹತ್ತೀರಿ. ಹಿಂದುತ್ವ ಎಲ್ಲದ? ಹಿಂದುತ್ವ ಅಂತ ಹೇಳಿ ನಾಟಕ ಮಾಡ್ತೀರಿ. ಹಿಂದೂ ಮಕ್ಕಳಿಗೆ ಪ್ರಚೋದನೆ ಕೊಡ್ತೀರಿ, ಹಿಂದೂ ಮಂದಿ ಪ್ರಚೋದನೆ ಕೊಡ್ತೀರಿ. ನಿಮ್ಮ ಬ್ಯಾಂಕ್ ಒಳಗೆ ಮುಸ್ಲಿಂ ಮಂದಿ ಡ್ಯೂಟಿಗೆ ತೋತೀರಿ, ನಿಮ್ಮ ಶಾಲೆ ಒಳಗೆ ಮುಸ್ಲಿಂ ಮಂದಿ ಡ್ಯೂಟಿಗೆ ತೋತೀರಿ. ಬಿಡ್ರಲ್ಲ, ಒಮ್ಮೆ ಬಿಡ್ರಿ. ಮತ್ತು ಇದು ಯಾಕೆ ನಾಟಕ ಮಾಡ್ತೀರಿ? ಪ್ರಚೋದನೆ ಯಾಕೆ ಕೊಡ್ತೀರಿ? 3 ತಲಾಕ್ ಅಂತ ಹೇಳಿ ಮೋದಿಯವ್ರು ತಗೊಂಡು ಬಂದ್ರು. ಒಂದು ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಆ ಮೋದಿಯವ್ರು ನೀ ಚಲೋ ಇಲ್ಲ, ಮುಸ್ಲಿಂ ಚಲೋ ಇಲ್ಲ ಅಂತ ಅಲ್ಲಿಲ್ಲಲ್ಲ ಅವರು. ಒಂದು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ಯಾರ ಅವರು. 3 ತಲಾಕ್ ತಂದು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ಯಾರ. ತಲಾಕ್ ಅಂತಂದ್ರೆ ನಿಮ್ಮ ತಲಾಕ್ ಆಗ್ತದ ಅಂತ ಹೇಳಿ ಒಂದು ರೂಲ್ಸ್ ಇತ್ತು. ಆ ಮಗ ಅವ್ರಿಗೇನು ಹೇಳೋ ಆಸ್ಪದನೆ ಇದ್ದಿದ್ದಿಲ್ಲ. ಅದು 3 ತಲಾಕ್ ಕ್ಯಾನ್ಸಲ್ ಆತಂದ್ರೆ ಸುಪ್ರೀಂ ಕೋರ್ಟ್ದಿಂದ ಅದು 3 ತಲಾಕ್ ಆಗುವಾಗಿಂದ ಅವ್ರು ಮುಸ್ಲಿಂ ಹೆಣ್ಮಕ್ಳು ಚಲೋ ಅದಾರ. ಇವರು ಮುಸ್ಲಿಮ ಹಿಂದೂ ಅಂತ ಹೇಳಿ ಇವ್ರು BJP ಅವ್ರು ಮಾಡೇ ಇಲ್ಲಲ್ಲ. ನೀ ಯಾಕೆ ಎಬ್ಸಿ ಇದನ್ನ? ನೀ ಎಬ್ಸೋಂತ ಅವಶ್ಯಕತೆ ಏನದ? ನಾ ಇವ್ರು ಅಂತ ಮಾತಾಡ್ಲತ್ತಿಲ್ಲ. ಪ್ರತಿದಿನ ಇದೇ ಹಾಲಾಗ್ತದ. ನೀವು ಪಾಕಿಸ್ತಾನಕ್ಕೆ ಹೋಗ್ರಿ, ನೀವು ಮುಸ್ಲಿಂ ಮಂದಿ ಇಲ್ಲಿ ಇರ್ಬೇಡ್ರಿ. ಪಾಕಿಸ್ತಾನದವ್ರು ನೀವು ಪಾಕಿಸ್ತಾನಕ್ಕೆ ಹೋಗ್ರಿ. ಅದೇ ಯಾಕೆ ಬೇಕು? ಅವ್ರು ಹಕ್ಕದ ಇಲ್ಲಿ ಎದ್ದು ಅವ್ರು ನಮ್ಮ ಬಾಬಾ ಸಾಹೇಬ್ರು ಕೊಟ್ಟುವಂತ ಹಕ್ಕ. ಯಾರ್ಯಾರಿಗೆ ಬದುಕ್ತಾರ, ಯಾರ್ಯಾರು ಇರ್ತಾರ ಅನ್ನೋಂಥ ಕೊಟ್ಟ ಹಕ್ಕದ. ಆ ಹಕ್ಕದ ಮ್ಯಾಗ ಇರ್ತಾರ ಅವರು. ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ನೀವು ಹೇಳಾಕ ಯಾರು? ಅದಕ್ಕೆ ನೀವೇನೇನು ಇದು ಏನು ಎಲ್ಲ ಮುಸ್ಲಿಂ ಜನರು ಎಲ್ಲದಾರಿ ಇದಕ್ಕೆ ಏನು ಉಡ್ದಾರ್ ಕಟ್ಟಿ ಆಳ್ಲಾಕತ್ತೀರಿ? ನೀವು ಅದಕ್ಕೆಲ್ಲ ಉಡ್ದಾರ್ ಕಟ್ಟಿರಿ. ನಾವೇ ಇರ್ಬೇಕು, ನೀವು ಹೋಗ್ರಿ ಅಂತ ಹೇಳಿ, ಇವ್ರು ಇರ್ರಿ ಅವ್ರು ಹೋರ್ ಅಂತ ಹೇಳಿ? ಇಲ್ಲಲ್ಲ. ಬಸವನಗೌಡ್ರ, ನೀವು ಏನ್ ಮಾತಾಡ್ತಿರಲ್ಲ, ಎಲ್ಲ ಮಂದಿ ಪ್ರಚೋದನೆ ಕೊಟ್ಟು ಹೊಡೆದಾಡ್ ಸಾಯುವಂತ ಪ್ರಚೋದನೆ ಕೊಡ್ತೀರಿ ನೀವು. ಆ ಪ್ರಚೋದನೆ ನಮಗ್ ಬೇಕಾಗಿಲ್ಲ. ಶಾಂತಿ ನಾಡದ ನಮ್ದು ಬಸವನ ನಾಡದ ನಮ್ದು. ಶಾಂತಿ ಇರುವಂತ ನಾಡು ನಮ್ದು. ನಾವು ಹಿಂದೂ ಮುಸ್ಲಿಂ ಎಂದೂ ಇಲ್ಲಿ ಜಗಾಡಿಲ್ಲ. ನಾವು ಜಗಳೂ ಆಗಿಲ್ಲ ಇಲ್ಲಿ. ಯಾರು ಎಲ್ಲಿ ಬೇಕಾದಲ್ಲಿ ಅವ್ರು ಗಾಂಧಿ ಚೌಕ್ನಾಗ ಕಾಯಿಪಲ್ಲೆ ಮಾರೋರು ಮುಸ್ಲಿಂ ಮಂದಿ ಅದಾರ. ಪ್ರತಿಯೊಂದು ಅಂಗಡಿಯವ್ರು ಮುಸ್ಲಿಂ ಮಂದಿ, ಸೆಂಟ್ರಿಂಗ್ ಮಾಡೋರು ಮುಸ್ಲಿಂ ಮಂದಿ ಅದಾರ, ಬಾಗ್ಲಾ ಕುಂದ್ರೋಸವ್ರು ಮುಸ್ಲಿಂ ಮಂದಿ ಅದಾರ, ಎಲ್ಲಾ ಮಾಡೋರು ಮುಸ್ಲಿಂ ಮಂದಿ ಅದಾರ. ಹಿಂದೂ ಅಲ್ಲಿ ಹೋಗಂಗಿಲ್ಲ ಅಂತ ಹೇಳ್ತೀರಿ?
ಹಿಂದೂ ಎಲ್ಲಾರು ಹೋಗ್ತಾರ, ಹೋಗಿ ಎಲ್ಲಾರು ವ್ಯಾಪಾರ ಮಾಡ್ಕೋತಾರ, ಎಲ್ಲಾ ಅಣ್ಣ ತಮ್ಮನಂಗ ಅದಾರ. ಬರ್ರಿ ಅಣ್ಣ ನಮ್ದು ಇಷ್ಟ ಇದು ಅದ, ಬರ್ರಿ ಮಾಡ್ಕೊಟ್ಟು ಹೋಗ್ರತ್ ಕರಿತಾರ. ನೀವ್ಯಾಕೆ ಮಕ್ಳ ತಲೆ ಒಳಗ ಅದನ್ನ ಬೀಜ ತುಂಬ್ಲಾತೀರಿ? ಕೇಸರಿನೇ ಬೇಕು, ಹಿಜಾಬ್ ಬೇಡ, ಕೇಸರಿ ಶಾಲ್ ಹಾಕೊಂಡ್ ಹೋಗ್ರಿ, ಹಿಜಾಬ್ ಬೇಡ. ಹಿಜಾಬ್ ಅಂದ್ರೆ ಏನ? ಹಿಜಾಬ್ ಅಂದ್ರೆ ಒಂದು ಮರ್ಯಾದಿ. ನಾವ್ ಹಿಂದೂ ಮುಂದೆ ತಲೆ ತುಂಬಾ ಶರ್ಗ ಹಾಕೋತೀವಿ. ತಲೆ ತುಂಬಾ ಶರ್ಗ ಹಾಕೊಂಡ್ರೆ ಹಿರಿಯರ್ ಬಂದ್ರೆ ಒಂದು ಕಿಮ್ಮತ್ ಕೊಡುವಂತದ್ದು, ತಲೆ ತುಂಬಾ ಶರ್ಗ ಹಾಕೊಂಡು ಒಂದು ಕಿಮ್ಮತ್ ಕೊಡುವಂತದ್ದು ಒಂದು ಹಿಂದೂ ಪದ್ಧತಿ ಅದು. ಆ ಮುಸ್ಲಿಂ ಒಳಗೆ ಏನದ ಹಿಜಾಬ್ ಹಾಕೊಂಡು ಹೋಗುವಂತ ಅವ್ರ ಪದ್ಧತಿ ಅದ. ಅವ್ರ ಪದ್ಧತಿ ಅವ್ರು ಮಾಡ್ತಾರ, ನಮ್ಮ ಪದ್ಧತಿ ನಾವ್ ಮಾಡ್ತೇವಿ. ಇದು ಬ್ಯಾಡ ಅನ್ನೋರು ನೀವ್ಯಾರು? ಇದು ಬ್ಯಾಡ ಅನ್ನೋರು ನೀವ್ಯಾರು? ಇದನ್ನ ಕೇಳುವಂತ ಹಕ್ಕನೂ ಇಲ್ಲಲ್ಲ. ಸಂವಿಧಾನ ಪ್ರಕಾರ ನಮ್ಮ ದೇಶ ಹೊಂಟದ, ಸಂವಿಧಾನ ಪ್ರಕಾರ ನಾವು ಹೋಗ್ಬೇಕಲ್ಲ. ಅದನ್ನ ನಡ್ಬರ್ಕ್ ಒಂದ್ ಸ್ವಲ್ಪ ಮತ್ ಅದೊಂದು ಇಲ್ಲ ನೀವು ಜೈ ಭೀಮ್ ಅನ್ರಿ ಅದು ಅನ್ರಿ, ಅದ್ ಯಾಕೆ ನಡ್ಬರ್ಕ್ ಮತ್ ಬುಟಾಟಿಕೆ ಮಾಡೋದು? ನಮ್ಮ ಬಾಬಾ ಸಾಹೇಬ್ರಿಗೆ ಅಮಿತ್ ಶಾ ಮಾತಾಡಿದಾಗ ನಾವು ಒಟ್ಟರು ಆವಾಜ್ ಎತ್ತದಾಗ ಒಂದ್ ಸಲ ನಿಮ್ದು ಕ್ಲಿಪ್ ವಿಡಿಯೋ ಕ್ಲಿಪ್ ಬರ್ಲಿಲ್ಲ, ಒಂದು ನೀವು ಆವಾಜ್ ಎತ್ತಲಿಲ್ಲ. ಹೌದು ಇವ್ರು ಅಂದದ ತಪ್ಪತ್ ಹೇಳಿ. ಮತ್ತದು ಹಿಂದೂ ಮುಸ್ಲಿಂ ಅಂತ ಬಂದಾಗೆ ಬಾಬಾ ಸಾಹೇಬ್ರು ಬರ್ತಾರೇನ? ಹಿಂದೂ ಮುಸ್ಲಿಂ ಅಂತ ಬಂದಾಗೆ ನೀವು ಜೈ ಭೀಮ್ ಅನ್ನೋದು ಬರ್ತೈತೇನ? ಇಲ್ಲ. ಎಲ್ಲಾದ್ರೊಳಗು ನೀವು ಕರೆಕ್ಟ್ ಅದೇವಿ. ನಾವು ಜೈ ಭೀಮ್ ನಾವು ಮಂದಿನ ತಗೊಂಡ್ ಹೊಂಟೇವಿ, ನಾವೆಲ್ಲ ಹಿಂದುಳಿದ ಹೊರಗನ ಮಂದಿನ ತಗೊಂಡ್ ಹೊಂಟೇವಿ. ಅವ್ರಿಗೂ ಕೂಡ ನಾವು ಕೊಡುವಂತ ಹಕ್ಕೆಲ್ಲ ನಾವು ಕೊಟ್ಟೇವಿ, ನಾವೆಲ್ಲ ಅವ್ರ ಪರವಾಗಿ ಅದೇವಿ ಅಂತ ನಾವು ಹಂಗೆಲ್ಲಿ ಮಾತಾಡ್ತೀರಿ? ಮತ್ತೆ ನಮ್ಮ ಬಡ ಮಕ್ಕಳಿಗೆ ಯಾಕೆ ಹೋಗಿ ನೀವು ಪ್ರಚೋದನೆ ಕೊಡ್ತೀರಿ? ನಮ್ ಬಡ ಮಕ್ಕಳಿಗೆ ಕೊಡ್ರಿ ಪ್ರಚೋದನೆ ಅಂತ ಹೇಳಿ ಕೊಟ್ಟೋಗಂತ ಹಕ್ಕ ಯಾರು ನಿಮಗ? ನೀವು ಎಲ್ಲಾನು ಮಾಡ್ತೀರಿ, ಎಲ್ಲಾನು ಮಾಡಿ ಮತ್ತೆ ನಮಗ್ ಹಂಗಂದ್ರು ನಮಗ್ ಹಿಂಗಂದ್ರು ಯಾಕೆ ಬೇಕ್ರಿ ಇದು? ನಾವ್ ಹೇಳೋದು ಇಷ್ಟೇ ಗೌಡ್ರ, ನಿಮ್ಗ ನಮ್ಮ MLA ಸಾಹೇಬ್ರು, ಬಿಜಾಪುರ MLA ಸಾಹೇಬ್ರಿಗೆ ನಾವು ಹೇಳೋದು ಇಷ್ಟೇ, ಮತ್ತೊಂದು ಏನು ಹೇಳಂಗಿಲ್ಲ. ನಾವು ಮಂದಿಯಂಗೆ ನಾವು ಹೇಳಿಕೆ ನಾವು ಕೊಡಕ್ ಹೋಗಂಗಿಲ್ಲ. ನೀವು ನಮ್ಮ ಬಿಜಾಪುರ MLA ಇದೀರಿ, ನಿಮಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೇವಿ, ನಿಮ್ಗೆ ಹೇಳಿ ಕೇಳ್ಕೊತೇವಿ. ಇನ್ನೊಂದು ಏನಂತಂದ್ರೆ ಇಂಥ ಪ್ರಚೋದನೆ ನಮಗೆ ನೆಕ್ಸ್ಟ್ ಮರುಕಳಿಸ್ತು ಅಂದ್ರೆ ನೆಕ್ಸ್ಟ್ ನೀವು ಅದೇ ಥರ ನೀವು ಹೇಳಿಕೆ ನಿಮ್ಮಲ್ಲೇ ಆಯ್ತು ಅಂತಂದ್ರೆ ನಾವು ಹಿಂದುಳಿದ ಹೊರಗೆ ಎಷ್ಟು ಮಂದಿ ಅದೇವಿ, ನಮ್ಮ ಸಂಘಟನೆದವ್ರು ಎಷ್ಟು ಮಂದಿ ಅದೇವಿ, ಮತ್ತೆ ಈ ಮುಸ್ಲಿಂ ಜನರು ಎಷ್ಟು ಮಂದಿ ಅದಾರ, ಅವ್ರಿಗೆ ನೋವು ಆಗ್ಯದ, ಅವ್ರು ಎಷ್ಟು ಜನ ಅದಾರ, ಒಟ್ಟರು ಕೂಡಿ ನಾವು DC ಆಫೀಸ್ಗೆ ಹೋಗಂಗಿಲ್ಲ, ನಾವು ಎಲ್ಲಿ ಮನವಿ ಕೊಡಾಕತ್ ಹೋಗಂಗಿಲ್ಲ, ನಾವು ಎಲ್ಲಿ ನಮ್ದು ಅಳವಲ್ಲ ನೀವು ಕೇಳ್ರಿ, ನಮಗಿಂತ ಪರಿಸ್ಥಿತಿ ಬಂದದ, ನಮಗೆ ಹಿಂಗೆ ಮಾತಾಡ್ತಾರ ಅಂತ ಹೇಳಿ ಅವ್ರಿಗೆ ಹೋಗಿ ನಾವು ಮನವಿ ಕೊಡಕ್ಕೆ ಹೋಗಂಗಿಲ್ಲ. ನಾವು ಈ ಸಲ ಏನದ ಎಲ್ಲರೂ ಹಿಂದುಳಿದ ವರ್ಗದವರು ಮುಸ್ಲಿಂ ಜನತೆ ಒಟ್ಟರು ಕೂಡಿ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಇದು ಮಾತಲ್ಲ, ಮಾಡಿ ತೋರಿಸ್ತೇವೆ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರೀ. ಇದ್ರ ಮ್ಯಾಗ ನೀವು ತಿಳ್ಕೊಂಡು ನೀವು ರಾಜಕೀಯ ಮಾಡ್ರಿ, ನಾ ಬೇಡ ಅನ್ನಂಗಿಲ್ಲ. ನೀವು ರಾಜಕೀಯ ಮಾಡಕ್ ಬೇಡ ಅನ್ನಂಗಿಲ್ಲ. ನೀವು ರಾಜಕೀಯದಾಗ ಏನು ವಿವಾದತ್ವ ಹೇಳಿಕೆ ಇರ್ತಾವ ಅವು ಮಾತಾಡ್ರಿ, ನಮಗೈತಿ. ಯಾಕಂದ್ರೆ ನಿಮ್ಮ ಮ್ಯಾಗೂ ನಮಗೆ ಅಭಿಮಾನ ಅದ. ನಿಮ್ಮ ಪ್ರತಿಯೊಂದು ನ್ಯೂಸ್ ಬಂದ್ರೆ ನಾವು ನೋಡ್ತಾ ಇರ್ತೇವೆ, ಇಲ್ಲ ಅನ್ನಂಗಿಲ್ಲ. ಖರೆ ಇಂಥ ಹೇಳಿಕೆ ಬೇಡ, ಇಂಥ ಮಾತುಗಳು ಬೇಡ. ಯಾಕಂದ್ರೆ ನಮ್ಮ ಬೆಳೆಯುವಂಥ ಮಕ್ಕಳು ನಾಳೆ ಒಂದು ಡಾಕ್ಟರ್ ಆಗ್ಬೋದು, ಒಂದು ಹೋರಾಟಗಾರ ಆಗ್ಬೋದು, ನಾಳೆ ಒಂದು MLA ಆಗ್ಬೋದು, ಒಂದು ಬಾರ್ಡರ್ ಕಾಯುವಂಥ ಒಂದು ವೇದ ಆಗ್ಬೋದು. ಇದು ಎಲ್ಲ ಆಗುವಂಥ ಮಕ್ಕಳು ಒಂದು ಕ್ವಾಲಿಟಿ ಇರ್ತದ. ಅಂಥ ಮಕ್ಳಿಗೆ ನೀವು ಕೇಸರಿ ಶಾಲ್ ಹಾಕಿ ಜಗಳಕ್ಕೆ ನಿಂದಿರುವಂಥದ್ದು ಇಂಥದ್ದು ಬೇಡ. ಏನೋ ಒಂದು ಹಡದ ತಾಯಿ ತಂದಿ ಒಂದು ಕನಸು ಕಂಡಿರ್ತಾರ, ಏನತ್ ಕನಸು ಕಂಡಿರ್ತಾರೆ, ಏನೋ ಒಂದು ಆಗ್ಲಿ ನನ್ನ ಮಕ್ಕಳ ಅಂತೇಳಿ. ಅಂಥದ್ರೊಳಗೆ ನೀವು ಇಂಥ ಪ್ರಚೋದನೆ ಕೊಡ್ತೀರಿ ಅಂದ ಬಳಕ ನಮ್ಮ ಮಕ್ಕಳು ಎಲ್ಲಿಗೆ ಅಂತ ಹೋಗ್ಬೇಕು? ಅದಕ್ಕೆ ನಾ ದಯವಿಟ್ಟು ಹೇಳ್ತೀನಿ ರೀ ಬಸವನಗೌಡ್ರ, ಇದನ್ನೇನೋ ಆಗೋದು ಬೇಡ. MLA ಸಾಹೇಬ್ರ, ಅದಕ್ಕೆ ಇಷ್ಟು ನೀವು ತಿಳ್ಕೊಂಡು ಇಟ್ರ ಮ್ಯಾಗ ನೀವು ಅರ್ಥ ಮಾಡ್ಕೋತಿರತ್ತೆ ತಿಳ್ಕೊಂಡಿನಿ. ಈ ಪದೇ ಅದೇ ಕೇಳ್ಕೊಂಡು ಕುಂದಿರ್ತಾರ ಜನರ ಹತ್ರ, ನೀವು ತಲೆ ಹಾಕೋಬೇಡ್ರಿ. ಅದೇ ಕೇಳ್ಕೊಂಡು ಮಾತಾಡ್ತಾರ ಅಂತ ಹೇಳಿ ನೀವು ತಲೆ ಹಾಕೊಂಡ್ರಿ ಅದು ತಪ್ಪು ಕಲ್ಪನೆ ಮುಂದೆ. ಈಗ ನೆಕ್ಸ್ಟ್ ಹಿಂದಿನ ದಿನಗಳಲ್ಲಿ ನೀವು ಇದೇ ಥರ ಹೇಳಿಕೆ ನೀವು ಹೇಳಿದ್ರಿಪ್ಪ ಅಂತಂದ್ರೆ ನಾವೆಲ್ಲರೂ ಸೇರಿ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧ. ಈಗ ಅಟೆಂಡೆನ್ಸ್ ನಲ್ಲಿ ಅವ್ರು ಎಸ್ ಅವ್ರು ನೋ ಅನ್ಬಾರ್ದು ಅಂತ, ಅದ್ರ ಮೇಲೆ ಏನಾಗುತ್ತೆ? ಎಸ್ ಅವ್ರನ್ನು ಅನ್ಬಾರ್ದತ್ತಂದ್ರೆ ನಾವು ಏನು ನಮ್ಮ ಗುರುಗಳಿಗೆ ನಾವು ಮಕ್ಕಳಿಗೆ ಶಾಲೆಗೆ ಹೋಗ್ರಿ ಅಂತ ಹೇಳಿ ನಾವು ಕಳ್ಸಿರ್ತೇವೆ. ನಾವು ಎಸ್ ಅವ್ರನ್ನು ಅವರು ಏನು ನಮ್ಮ ಹಜರಿ ತೋತಿರ್ತಾರ, ಬಂದೆ ಪ್ರೆಸೆಂಟ್ ಅಂತ ಹೇಳಿ ನಾವು ಏನು ಎಸ್ ಅವ್ರು ನೋ ಹೇಳ್ತೇವಲ್ಲ, ಅದು ನಾವು ಅವ್ರಿಗೆ ಗೌರವ ಕೊಟ್ಟಂಗೆ. ಜೈ ಶ್ರೀರಾಮ ಇಲ್ಲ, ಅದು ಜೈ ಶ್ರೀರಾಮ್ ಅಂತಂದ್ರೆ ಅದು ಗುಡಿ ಒಳಗ ನಾವು ರಾಮಗೆ ಪೂಜಿಸ್ತೇವೆ, ನಾವು ರಾಮಗೆ ಒಪ್ಕೋತೇವೆ. ಮನೆ ಏನು ಇದು ಶ್ರೀರಾಮ್ದ ಏನು ಅವ್ರ ಪೂಜೆ, ರಾಮ ಮಂದಿರದಾಗ ಪೂಜೆ ಗೀಜೆ ಮಾಡಿದ್ರೆ ನಾವು ಹೋಗ್ತೇವೆ, ನಾವು ರಾಮಗೆ ಪೂಜಿಸ್ತೇವೆ. ನಾವು ರಾಮಗೆ ನಾವು ಹೋಗಿ ಕೈ ಮುಗಿದು ಬರ್ತೇವೆ. ನಾವು ಅವನಿಗೆ ನೋಡತ್ ಹೇಳಿ ನಾವು ಬೇಡ್ಕೊಂಡು ಬರ್ತೇವೆ. ಎಲ್ಲರೂ ಥರ ನಾವು ಬೇಡ್ಕೋತೇವಿ. ಅದು ಸಾಲಿ ಒಳಗೆ ಯಾಕೆ ಜೈ ಶ್ರೀರಾಮ್ ಅಂತ ಹೇಳಿ ಗುಡಿಗೆ ಹೋಗ್ತೇವಲ್ಲ ಅಲ್ಲಿ ಅಂತೇವಿ ಜೈ ಶ್ರೀರಾಮ್ನ ಹೋಗ್ತೇವಿ. ಯಪ್ಪ ಕಾಪಾಡಪ್ಪ ಅಂತ ಬೇಡ್ಕೋತೇವಿ, ಅಲ್ಲಿ ಮಾತಾಡ್ತೇವಿ. ಸಾಲಾಗ ಯಾಕೆ ಜೈ ಶ್ರೀರಾಮ್ ಅಂತ ಹೇಳಿ ಒಂದು ಹೋರಾಟ ಕೇಳಿರಿ, ನಿಮ್ಗೆ ಏನ್ರ ಅನ್ಯಾಯ ಆದ್ರೆ
ಹಿಂದೂ ಪ್ರಕಾರ ಏನ ಹಿಂದೂ ಮಂದಿಗೆ ಏನ್ರ ಅನ್ಯಾಯ ಆಯ್ತು ಏನ್ರ ಆಯ್ತು ಅಂದ್ರೆ ಅದಕ್ಕೆ ನೀವು ಹೋರಾಟಗಳಿರಿ, ಹೋರಾಟಗಳದಾಗ ಮಾಡ್ರಲ್ಲ, ಜೈ ಶ್ರೀರಾಮ್ರು ಅನ್ರಿ, ಜೈ ಇದನ್ನು ಅನ್ರಿ, ಜೈ ಭೀಮ್ರು ಅನ್ರಿ. ನಾವೆಲ್ಲ ಬೇಡ ಅಂತೇವಿ, ನಾವು ಅಂತೇವಿ. ನಮ್ಮ ಬಾಬಾ ಸಾಹೇಬ್ರ ನಾವು ನೆನಿತೇವಿ. ನಾವು ನೆನಿತೇವೆ ಅಂದ್ರೆ ಎಲ್ಲಾನು ನೀವು ನಮ್ಮ ಬಾಬಾ ಸಾಹೇಬ್ರದಲ್ಲಿ ಲಾಗು ಮಾಡ್ರತ್ ನಾವು ಸಾಲಾಗ ಹೋಗಿ ಹೇಳ್ತೇವೇನ? ಇಲ್ಲ. ಸಂವಿಧಾನ ಬರ್ದವ ಬಾಬಾನೇ ಅದಾನ. ಅದು ಹೆಂಗ್ ಮಾಡ್ಬೇಕು ಸಾಲಾಗ, ಹೆಂಗಿಲ್ಲ ಹೆಂಗಿರ್ಬೇಕಂತ ಅನ್ನೋದು ಅದ್ರ ಪ್ರಕಾರದ ಹೊಂಟೈತಿ. ಈಗ ಗಡ್ಡಾಟಬ್ಬಿ ಇದ್ದವ್ರು ತಮ್ಮ ಕಡೆ ಬರ್ಬಾರ್ದಂತ ಅಂತಾರ ಅವ್ರು. ಈಗ ಕಾಳಜಿ ಇರ್ತೈತೆ ಅಂತ ಹೇಳಿ ನೀವು ಏನ್ ಬರುತ್ತೆ? ಗಡ್ಡಾಟಪ್ಪಿಗೆಯವರು ಬುರ್ಕಾದವರು ಬರ್ಬಾರ್ದ್ರ ಅಂತ ಹೇಳ್ತಾರ. ಈಗ ಗಡ್ಡಾಟಪ್ಪಿಗೆಯವ್ರು ಬೇಡ, ಬುರ್ಕಾದವ್ರು ಬೇಡ ಅಂತಂದ್ರ ಮತ್ತ ಅವ್ರ ಸಾಲಿ ಒಳಗ ಬುರ್ಕಾದವರು ಗಡ್ಡಾಟಪ್ಪಿಗೆಯವ್ರು ಮತ್ತೆ ಇದು ಬ್ಯಾಂಕ್ ಒಳಗ ಅವ್ರೇ ಅದಾರಲ್ಲ, ಮತ್ತೆ ಹೆಂಗ? ಮತ್ತ ಅವ್ರ ಸನೇನೇ ಇದ್ದಂಗಿಲ್ಲ. ಮತ್ತ ಅವ್ರ ಬ್ಯಾಂಕ್ ಒಳಗೆ ಅವ್ರ ಕೆಲಸ ಮಾಡ್ತಾರ, ಗಡ್ಡಾಟಪ್ಪಿಗೆಯವ್ರು ಬೇಡ ಇವ್ರು ಬೇಡ ಅಂತಂದ್ರ ಹೆಂಗ? ಇದು ನಿಮಗೆ ಏನ್ ಅನಿಸ್ತೈತಿ? ಎದ್ರ ಸಲುವಾಗಿ ಇವ್ರು ಮಾಡ್ಬಿಡ್ತಾರೆ? ಎದ್ರ ಸಲ ಅಂತಂದ್ರ ಮತ್ತೊಂದು ಏನಿಲ್ಲ, ಹಿಂದುತ್ವತ ನಾ ಹಿಡ್ಕೊಂಡು ಹೊಂಟೆಪ್ಪ ಅಂತಂದ್ರ ನಂದು ಏನೋ ಒಂದಿಷ್ಟು ವೋಟ್ ಬ್ಯಾಂಕ್ ಏನಾರೇ ಆಗ್ತದ. ನಾ ಮುಂದಿನ ದಿನಗಳಲ್ಲಿ ನಾ ಸ್ವತಂತ್ರ ಪಕ್ಷದಾಗ ನಾ ನಿಂತರೂ ಸನೆ ನಮ್ಮ ಹಿಂದೂ ಎಲ್ಲರೂ ಕೈ ಬಿಟ್ರು ನಮ್ಮ ಹಿಂದೂ ಕೈ ಬಿಡಂಗಿಲ್ಲ, ನನಗೆ ವೋಟ್ ಹಾಕ್ತಾರ ಅನ್ನೋ ಒಂದು ವೋಟ್ ಬ್ಯಾಂಕ್ ಸಂಬಂಧ ಅವರು ಮಾಡ್ತಾ ಇದಾರೆ, ಇಷ್ಟೇ, ಮತ್ತೊಂದೇನಿಲ್ಲ. ನಮ್ಮ ಹಿಂದೂ ಪರವಾಗಿ ಅಂದ್ರೆ ಎಲ್ಲರೂ ಹಿಂದೂ ಅವನ ಪರವಾಗಿ ಅದಾರತ್ತ ನೀವು ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಭಾಳ ಸಾಕಷ್ಟು ಜನನು ಅದಕ್ಕೆ ಅಗ್ರಿ ಇಲ್ಲ. ಇದ್ದಿದ್ದು ಹೇಳ್ಬೇಕಂದ್ರ ಇವ್ರು ಹೇಳ್ತಾರಲ್ಲ ಅದಕ್ಕೆ ಅಗ್ರಿ ಇಲ್ಲ ಸಾಕಷ್ಟು ಜನ. ಇವತ್ತರ ತನಕ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾರು ಜಗಳ ಆಡಿಲ್ಲ. ಇನ್ ಮುಂತ್ರ ಅಂತ ಸಿಚುವೇಶನ್. ಹೌದು, ಮತ್ತ ಈ ತರ ಮಕ್ಕಳಿಗೆ ಬಿಸಿ ರಕ್ತ ಈ ತರ ಪ್ರೋತ್ಸಾಹನ ಕೊಟ್ರಪ್ಪ ಅಂತಂದ್ರ ಮುಂದಿನ ದಿನಗಳಲ್ಲಿ ಆಗ್ಬೋದು. ಆಶ್ಚರ್ಯ ಏನಿಲ್ಲ ಅದ್ರೊಳಗ. ಯಾಕಂದ್ರೆ ಬಸವನಗೌಡರು ತಂದ್ ಕೂಡ್ಲೇನೆ ಎಲ್ಲಾರು ಒಂದ್ ಸ್ವಲ್ಪ ಹಿಂದೂ ಹುಲಿ ಅಂತ ಹೇಳಿ ಇದು ಮಾಡ್ತಾವ ಹುಡುಗರು, ಬಿಸಿ ರಕ್ತದ ಹುಡುಗರು. ಮತ್ತ ಅವ್ರ ಹಿಂಗೆಲ್ಲಾ ಹೇಳಕತ್ತಾರ ಅಂತಂದ್ರ ಆಗಲೂ ಆಗ್ಬೋದು. ಈಗ ಬಹಳ ಮಂದಿ ಅವಾಜ್ ಎತ್ಬೋದಾಗಿತ್ತು, ನೀವ್ ಯಾಕೆ ಎತ್ತಲಿಲ್ಲ? ಎದಕ್ಕ ಬಾಳ ಮಂದಿ ಅವಾಜ್ ಎತ್ತಬೋದಾಗಿತ್ತು, ಇಲ್ಲ ತನ್ನಂಗಿಲ್ಲ. ಬಾಳ ಮಂದಿ ಅವಾಜ್ ಎತ್ತದು ಪ್ರಶ್ನೆ ಬರಂಗಿಲ್ಲ. ಯಾಕತ್ತ ಒಂದ್ ಮಾತು ಹೇಳ್ತೀನಿ, ನಮ್ಮ ಹಿಂದೂ ಮುಸ್ಲಿಂ ಜಗಳಪ್ಪ ಅದು ಹಿಂದೂ ಮುಸ್ಲಿಂ ಜಗಳ ಅಲ್ಲದು, ವೈಯಕ್ತಿಕ ಜಗಳ ಆಗ್ಯದ ಅದು. ನಾವೀಗ ಹಿಂದೂ ಅದೇವಲ್ಲ, ನಾ ಹೇಳಾಕತ್ತೀನಿ ಹಿಂದೂ ಅದೇವಿ, ಬ್ಯಾಡ ನಮ್ಮ ಹಿಂದೂ ಮುಸ್ಲಿಂ ಜಗಳ ಇಲ್ಲಿ. ಇದು ಏನದಲ್ಲ, ಇದು ಅಂತೆನೇ ಇರ್ಬೇಕತ್ತ ಅನ್ನೋ ವಿಚಾರ ಅದು. ನಿಮ್ಮ ರಾಜಕೀಯ ನೀವು ಮಾಡ್ರಿ, ಅವ್ರು ನಿಮಗ್ ಬೈದು ನೀವು ಅವ್ರಿಗೆ ಬೈದು, ನಿಮ್ ಖಾನ್ದಾನ್ ತನ ಹೋಗುದು, ನಿಮ್ಮ ರಿಲೇಷನ್ದಾಗ ನೀವು ಅವ್ರಿಗೆ ಬೈದು, ಅವ್ರ ಖಾನ್ದಾನಿಗೆ ಅವ್ರು ಬೈದು, ಇದು ಎದಕ್ಕೆ ನಮಗ್ ಬೇಡ. ಈಗ ಯತ್ನಾಳ್ ಗೌಡ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದ ನಂತರ ಈಗ ಖಾದ್ರಿ ವಕೀಲ್ ಅವ್ರನ್ನು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ? ಅವ್ರಿಗೆ ಹೇಳಿದ ಸರಿ ಅಥವಾ ತಪ್ಪು? ನೋಡು, ಒಂದ್ ಮಾತು ಹೇಳ್ತೀನಿ, ಖಾದ್ರಿ ವಕೀಲ್ರು ಮಾತಾಡೋರು ಇಲ್ಲತ್ತಲ್ಲ. ಖಾದ್ರಿ ವಕೀಲ್ರು ಯಾಕೆ ಮಾತಾಡ್ತಾರ ಅಂತಂದ್ರೆ ಪದೇ ಮಾತಾಡ್ತಾರ. ಖಾದ್ರಿ ವಕೀಲ್ರು ಯಾಕೆ ಮಾತಾಡ್ತಾರ ಅವ್ರಿಗೂ ಒಂದ್ ಸ್ವಲ್ಪ ನೋವು ಆಗ್ತದ. ಹಿಜಾಬ ಅಂದ ಕೂಡ್ಲೇನೆ ಅವ್ನ ಜಾತಿಯ ಒಂದನ ಹೆಣ್ಮಕ್ಳು ಒಂದು ಮರ್ಯಾದೆ, ಹೆಣ್ಮಕ್ಳು ಮರ್ಯಾದೆ ನಾವು ಕಾಪಾಡ್ತೇವೆ, ಹಿಂದೂದವ್ರು ಬಿಡ್ತೇವೇನ? ಯಾರೇ ಒಬ್ರು ಹೊಂಟ್ರಪ್ಪ ಅಂತಂದ್ರೆ ಏನಾರ ಅಂದ್ರೆ ನಾವು ಬೈತೇವಲ್ಲ, ಯಾಕೋ ತಂದು ಬೈತೇವ್ ನಾವು. ಯಾಕೋ ಸುಳೆ ಮಗನ ನಮ್ಮ ಹೆಣ್ಮಕ್ಳಿಗೆ ಕಣ್ಣನ್ನು ಎತ್ತಿ ನೋಡೋಂತ ತಕ್ಕತ್ ಬತ್ತು ಸುಳೆ ಮಗನ ನಾವು ಬೈತೇವಿ. ಹಂಗ ಅವ್ನಿಗೆ ಹಿಜಾಬ ತಂದ್ ಕೂಡ್ಲೆ ಅವನು ಒಂದು ಮುಸ್ಲಿಂ ಅದಾನ, ಅವನಿಗೂ ಒಂದ್ ಸ್ವಲ್ಪ ನೋವು ಆಗೋದಲ್ಲ, ನೋವಾಗಿ ಅವನು ಬೈದಾನ. ಅವರು ಸಂವಿಧಾನ ಅಡಿಯಲ್ಲಿ ಒಂದು ವಕೀಲರ ಇದು ಹಿಡಿದು ವಕೀಲಿಕೆ ಮಾಡೋರು ವಕೀಲರದಾರ ಅವರು. ಅದು ಏನಾಗ್ತದ ಒಂದು ಅವ್ರಿಗೆ ಗೊತ್ತದ. ಅವ್ರಿಗೆ ಈಗ ಅವ್ರ ಏನಂದಿದ್ದಾರೆ, ಈಗ ಅಷ್ಟು ದಿನಾಗ ಹಿಂದೂ ಮುಸ್ಲಿಂ ಮಾಡ್ದಿತ್ತಂದ್ರ ಹಿಂದೂದವ್ರದ್ದು ಅಷ್ಟು ಪರವಾಗಿತ್ತಂದ್ರ ತಮ್ಮ ಪೂರ ಶಾಲೆಯನ್ನು ಫ್ರೀ ಮಾಡಿ ಅಂತ ಹೇಳಿ ಅವರು ಅದನ್ನು ಮಾತು ಹೇಳಿದ್ದಾರೆ. ಅವರು ಹಿಂದೂ ಬೇಕು ಅಂತಂದ್ರ ಪೂರಾ ಶಾಲೆನೇ ಹಿಂದೂ ಮಾಡತ್ತಲ್ಲ, ಪೂರಾ ಒಂದು ಶಾಲೆನೇ ಹಿಂದೂ ಹೊತ್ತ ತೆಗಿ. ಕೇಸರಿ ಶಾಲೆ ಹಿಂದೂ ಹೊತ್ತ ತೆಗಿ, ಕೇಸರಿ ಶಾಲೆ ಹೊತ್ತ ತೆಗಿ. ಅಲ್ಲಿ ಯಾರು ಮುಸ್ಲಿಂ ಅಡ್ಮಿಷನ್ ತಗೊಳ್ಳೋದು ಬೇಡ, ನೀನೇ ಹಿಂದೂ ಅಂತ ಹೇಳಿ ಚಾಲು ಮಾಡಲ್ಲ ಅಂತ ಅಂದಾರ ಅವ್ರು. ಅವ್ರು ಫ್ರೀ ಆಗಿ ಅಡ್ಮಿಷನ್ ಕೊಡೋತಂದಾರ. ಅವ್ರು ಹೇಳೋದು ಕರೆಕ್ಟ್ ಅದ, ಅವ್ರು ಎಲ್ಲಿ ತಪ್ಪದ ಅಂದಾರ.